Hi guys, welcome to Toss and Talk. ಬ್ಯಾಕ್ ಟು ದ ಚಾನಲ್. IPL 2026 ಪ್ಲೇ ಆಫ್ ಪ್ರಿಡಿಕ್ಷನ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು 4 ಟೀಮ್ಸ್ನ ಪ್ರಿಡಿಕ್ಟ್ ಮಾಡ್ತೀನಿ, ಯಾರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ಬೋದು ಅಂತ. ಆ್ಯಂಡ್ ಮಿಡ್ ಸ್ಟೇಜಸ್ಸಲ್ಲಿ ಯಾವ ಟೀಮ್ಸ್ ಎಂಡ್ ಆಗ್ಬೋದು ಆ್ಯಂಡ್ ಟೇಬಲ್ ಲಾಸ್ಟಲ್ಲಿ ಯಾವ ಟೀಮ್ಸ್ ಎಂಡ್ ಆಗ್ಬೋದು. ಸೊ ಇದೆಲ್ಲದನ್ನೂ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು IPL 10 ಟೀಮ್ಸ್ದು ಡೀಟೇಲ್ಡಾಗಿ ಸ್ಕ್ವಾಡ್ ಪ್ರಿವ್ಯೂ ಮಾಡಿದ್ದೀನಿ. ಅವ್ರ ಪ್ಲೇಯಿಂಗ್ 11 ಯಾವ ಥರ ಹೋಗ್ಬೋದು, ಆ ಟೀಮ್ಸ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಏನು. ಆ್ಯಂಡ್ ನಿನ್ನೆ BCCI ಅವರು IPLಗಂತಲೇ ಒಂದು ಹೊಸ ಸೆಟ್ ಆಫ್ 7 ರೂಲ್ಸ್ ಬಿಟ್ಟಿದ್ದಾರೆ, ಇದನ್ನು ಫಾಲೋ ಮಾಡಲೇಬೇಕು ಅಂತ. ಅದನ್ನು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಆ ಎಲ್ಲ ವೀಡಿಯೋಸು ಇನ್ನಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಆ ಎಲ್ಲ ವೀಡಿಯೋಸು ತುಂಬ ಇಂಟ್ರೆಸ್ಟಿಂಗಾಗಿ ಮಾಡಿದ್ದೀನಿ. ಸೊ ಇವಾಗ ಪ್ಲೇ ಆಫ್ ಪ್ರಿಡಿಕ್ಷನ್ಗೆ ವಾಪಸ್ ಬಂದುಬೇಡೋಣ. ಸೊ ನನ್ನ ಪ್ರಕಾರ ಫಸ್ಟ್ ಟೀಮ್ ಬಂದುಬಿಟ್ಟು ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗ್ತಾರೆ ನನ್ನ ಪ್ರಕಾರ. ಯಾಕಂದರೆ ಇವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಇವ್ರು ಎಷ್ಟೇ ಕೆಟ್ಟದಾಗಾಡಿ ಇವ್ರು ಏನೇ ಮಾಡಿದ್ರು ಇವ್ರು ಪ್ಲೇ ಆಫ್ಗಂತೂ ಹೋಗೇ ಹೋಗ್ತಾರೆ. ಬಟ್ ಬಿಗ್ ಗೇಮ್ಸಲ್ಲೆಲ್ಲ ಮಿಸ್ಟೇಕ್ ಮಾಡಿದ್ರೆ ಅದೇನು ಮಾಡೋಕ್ಕಾಗಲ್ಲ. ಬಟ್ ಪ್ಲೇ ಆಫ್ಸ್ ಅಂತೂ ಇವ್ರಿಗೆ ಪಕ್ಕ. ನನ್ನ ಪ್ರಕಾರ ಒಂದೇನಂದರೆ ಇವ್ರು ಟ್ರೆಂಟ್ ಬೋಲ್ಟು ಸ್ವಲ್ಪ ವೀಕ್ಲಿಂಗ್ ಅನಿಸ್ಬೋದು. ಯಾಕಂದರೆ ಸುಮಾರು 1 ವರ್ಷದಿಂದ ಬೇರೆ ಲೀಗ್ಸ್ ಅಂತ ತೊಗೊಂಡಾಗ ಸ್ವಲ್ಪ ಕಷ್ಟಪಟ್ಟಿದ್ದಾರೆ, ಸ್ಟ್ರಗಲ್ ಮಾಡಿದ್ದಾರೆ, ಹೊಡ್ಸ್ಕೋತಾ ಇದ್ದಾರೆ, ಕಾಸ್ಟ್ಲಿ ಆಗಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಅಂದ್ಕೊಂಡಿರೋ ಕಡೆ ಬಾಲ್ ಬೀಳ್ತಾ ಇಲ್ಲ. ಸೊ ಇದೆಲ್ಲ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದಾರೆ. ಬಟ್ IPL ಅಂತ ಬಿಗ್ ಗೇಮ್ಸ್ ಅಂತ ಬಂದಾಗ ನನ್ನ ಪ್ರಕಾರ ಬೋಲ್ಟ್ ಚೆನ್ನಾಗಿ ಮಾಡ್ತಾರೆ. ಬೈ ಚಾನ್ಸ್ ಬೋಲ್ಟ್ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಇನ್ನೊಬ್ರು ಅಂತ ಅಂದ್ಬಿಟ್ಟು ಆಡಿಸ್ತಾರೆ. ಯಾಕಂದ್ರೆ ಅವ್ರ ಬೆಂಚ್ ಸ್ಟ್ರೆಂತ್ ಆ ಥರ ಇದೆ. ಒಬ್ಬರು ವೀಕ್ ಆದ್ರೂ ಇಲ್ಲ ಇನ್ನೊಬ್ರನ್ನ ಬಂದುಬಿಟ್ಟು ರೀಪ್ಲೇಸ್ ಮಾಡಿದ್ರು ಆ ಟೀಮ್ನೆಲ್ಲ ಅಷ್ಟು ಈಸಿಯಾಗಿ ಏನು ಇದು ಮಾಡೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಫಸ್ಟ್ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗ್ತಾರೆ. ಅದಾದಮೇಲೆ ನನ್ನ ಸೆಕೆಂಡ್ ಟೀಮ್ ಬಂದುಬಿಟ್ಟು ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸು. ಈ ಡೆಲ್ಲಿ ಕ್ಯಾಪಿಟಲ್ಸ್ದು ಹೇಳೋಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ. ಬೆನ್ ಡಕೆಟ್ಟು ನಾನು ಆಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸಡನ್ನಾಗಿ IPLನ. ಅವರೇನೋ ದೇಶ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅಂತೆ, ಅದಕ್ಕೋಸ್ಕರ ಅವರೇನೋ ಅಲ್ಲೇನೋ ಮಾಡಬೇಕಂತೆ. ಸೊ ಇಲ್ಲಿ ಆಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಇಂಗ್ಲೀಷ್ ಕ್ರಿಕೆಟರ್ಸ್ ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ಲಾಸ್ಟ್ ಟೈಮು ಹ್ಯಾರಿ ಬ್ರೂಕ್ ಮಾಡಿದರು, ಈ ಸತಿ ಇವರು ಬೆನ್ ಡಕೆಟ್ಟು. ಅದೇ ಇವ್ರು ಇವಾಗ 2 ಇಯರ್ಸು ಬ್ಯಾನ್ ಆಗ್ತಾರೆ ಅಷ್ಟೇ, ಇನ್ನು ಆಡೋದಕ್ಕಾಗೋದಿಲ್ಲ. ಬಟ್ ಆ್ಯಕ್ಚುಲಿ ಹೇಳಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟರೆ ಅದು ಅನ್ಫಾರ್ಚುನೇಟ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಇವಾಗ ನೆಕ್ಸ್ಟು ನೀವು ಕೇಳ್ಬೋದಲ್ಲ, ಗುರು ನಿನ್ನ ಸೆಕೆಂಡ್ ಟೀಮ್ ಡೆಲ್ಲಿ ಅಂತ ಹೇಳಿದೆಯಲ್ಲ, ಸ್ಟಾರ್ಕೆಲ್ಲ ಇಲ್ಲ, ಫಸ್ಟ್ನೆಲ್ಲ ಗೇಮ್ ಬರಲ್ಲ ಅಂತ ಇದ್ದಾರೆ ಅಂತ ಅನ್ಬೋದು. ಬಟ್ ಆ್ಯಕ್ಚುಲಿ ನನ್ನ ಪ್ರಕಾರ ಇವ್ರಿಗೆ ಸ್ಟಾರ್ಕ್ ಇಲ್ಲ ಅಂದ್ರೂ ಲುಂಗಿ ಅಂಗಡಿ ನಡೆಸ್ತಾರಂತ ನಾನು DCದು ಸ್ಕ್ವಾಡ್ ಪ್ರಿವ್ಯೂದಲ್ಲೇ ಹೇಳಿದ್ದೆ. ಆ್ಯಂಡ್ ಇನ್ನೊಂದೇನೆಂದರೆ ಈ ಸತಿ KL ರಾಹುಲ್ ಜೊತೆ ನನ್ನ ಪ್ರಕಾರ ಪತ್ತುಮ್ ನಿಶಂಕನ ಓಪನ್ ಮಾಡಿಸ್ತಾರೆ. ನಿಶಂಕನು ಒಳ್ಳೆ ಪ್ಲೇಯರು. ಬಟ್ KL ರಾಹುಲ್ ಅಂತ ಬಂದಾಗ ಅವ್ರು ಮಿಡಲ್ ಆರ್ಡ್ರಲ್ಲಿ ಕಳಿಸಿನೇ ಇವ್ರು 450 to 500 ರನ್ಸ್ ಹೊಡೆಯೋರು. ಇನ್ನು ಓಪನಿಂಗ್ ಕಳಿಸಿದ್ರೆ ಚೆನ್ನಾಗಿ ಆಡ್ತಾರೆ. ಬೈ ಚಾನ್ಸ್ ಅವ್ರು ಕೆಟ್ಟದಾಗ ಆಡಿದ್ರು ಅಂತ ತಗೊಂಡ್ರೂ ಮಿನಿಮಮ್ 450 to 500 ರನ್ಸ್ ಬಂದೇ ಬರುತ್ತೆ. ಆ್ಯಂಡ್ ಇವ್ರು ಬೌಲಿಂಗ್ ಅಂತ ಬಂದಾಗಲೂ ಅಷ್ಟೇ ಅಕ್ಷರ್ ಪಟೇಲ್ ಇರ್ಬೋದು, ಕುಲ್ದೀಪ್ ಯಾದವ್ ಇರ್ಬೋದು, ವಿಪ್ರಾಜ್ ನಿಗಮ್ ಇವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಪೇಸರ್ಸ್ ಅಂತ ಬಂದಾಗಲೂ ಚೆನ್ನಾಗಿ ಹಾಕ್ತಾರೆ. ಆ್ಯಂಡ್ ಪವರ್ ಹಿಟರ್ಸು ಇದ್ದಾರೆ. ಡೇವಿಡ್ ಮಿಲ್ಲರ್ ಇರ್ಬೋದು, ಕ್ರಿಸ್ಟಿಯನ್ ಸ್ಟಬ್ಸ್, ಅಶುತೋಷ್ ಶರ್ಮಾ. ಸೊ ಇದೆಲ್ಲ ಒಂಥರ ಕ್ವಾಲಿಟಿ ಸೈಡು ನನ್ನ ಪ್ರಕಾರ. ಸೊ ಇವರು ನನ್ನ ಸೆಕೆಂಡ್ ಟೀಮ್ ಆಗ್ತಾರೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋದ್ರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಪಂಜಾಬ್ ಕಿಂಗ್ಸು. ಇವ್ರದ್ದು ನನ್ನ ಪ್ರಕಾರ ಒಂದು ಒಳ್ಳೆ ಕ್ವಾಲಿಟಿ ಸೈಡು. ಆ್ಯಕ್ಚುಲಿ ಇವಾಗ ಕೇಳ್ಬೋದು, ಗುರು ಲೋಕಿ ಫರ್ಗಸನ್ ಇಲ್ಲ, ಫಸ್ಟು ಕೆಲವೊಂದು ಮ್ಯಾಚಸ್ ಬರಲ್ವಂತೆ, ಆದರೂ ಯಾಕೆ ಹೇಳ್ತಾ ಇದೆಯಾ ಅಂತ. ಆ್ಯಕ್ಚುಲಿ ನನ್ನ ಪ್ರಿವ್ಯೂ ನೋಡಿದವ್ರಿಗೆ ಗೊತ್ತಿರುತ್ತೆ, ನಂದು ಪ್ಲೇಯಿಂಗ್ 11 ಇರ್ಬೋದು, ನನ್ನ ಇಂಪ್ಯಾಕ್ಟ್ ಪ್ಲೇಯರ್ ಲೋಕಿ ಫರ್ಗಸನ್ ಇಲ್ಲವೇ ಇಲ್ಲ. ಬೆನ್ ವಾರ್ಷಿಯಸ್ಸು ಇಲ್ಲಾಂದರೆ ಕ್ಸೇವಿಯರ್ ಬಾರ್ಟ್ಲೆಟು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ. ಬಟ್ ನನ್ನ ಪ್ರಕಾರ ಬೆನ್ ವಾರ್ಷಿಯಸ್ನೇ ಆಡಿಸ್ಬೇಕು. ಇವಾಗ ಕೇಳ್ಬೋದಲ್ಲ, ಗುರು ಹರ್ಷದೀಪ್ ಸಿಂಗ್ ಇದ್ದಾರೆ, ಮಾರ್ಕೋ ಯಾನ್ಸನ್ ಇದ್ದಾರೆ ತಾನೆ, ಏನಕ್ಕೆ ನಿಮಗೆ ಇನ್ನೊಂದು ಲೆಫ್ಟ್ ಆರ್ಮರೇ ಬೇಕು ಅಂತ. ಆ್ಯಕ್ಚುಲಿ ಏನಂದರೆ ಕೆಲವೊಬ್ಬರು ಬ್ಯಾಟ್ಸ್ಮನ್ಗಳು ಹೆಂಗಂದರೆ ಲೆಫ್ಟ್ ಆರ್ಮ್ ಪೇಸರ್ಸಿಗೆ ತುಂಬ ಸ್ಟ್ರಗಲ್ ಮಾಡ್ತಾರೆ. ಇದೊಂದು ಪಾಯಿಂಟ್. ಇನ್ನೊಂದು ಏನಂದರೆ ಇವಾಗ ಪವರ್ ಪ್ಲೇಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಬಟ್ ಡೆತ್ ಅಂತ ಬಂದಾಗ ಇವ್ರಿಗೆ ವೆರೈಟೀಸ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಎಕ್ಸಾಂಪಲ್ ಹೆಂಗಂದರೆ ಹರ್ಷದೀಪ್ ಸಿಂಗು ಫುಲ್ಲರ್ ಲೆಂತ್ಸ್ ಹಾಕ್ತಾರೆ. ಮಾರ್ಕೋ ಯಾನ್ಸನ್ ಅಂತ ಬಂದಾಗ ಶಾರ್ಟರ್ ಹಾಕ್ತಾರೆ. ಅವ್ರು ಹಿಟ್ ದ ಕೈಂಡ್ ಆಫ್ ದ ಬೌಲರ್ ಆದ್ದರಿಂದ ಶಾರ್ಟರ್ ಹಾಕ್ತಾರೆ. ನೆಕ್ಸ್ಟು ಬೆಂಡ್ ವಾರ್ಷಸ್ ಅಂತ ಬಂದಾಗ 2 ಲೆಂತ್ವೇ ಮಿಕ್ಸ್ ಮಾಡಿ ಹಾಕ್ತಾರೆ. ಅವ್ರು ಸ್ವಲ್ಪ ಸ್ಲೋರಾಗಿ ಹಾಕ್ತಾರೆ, ಅಷ್ಟೊಂದು ಪೇಸ್ ಕೊಡಲ್ಲ. ಸೊ ಈ ಥರ ಕಾಂಬಿನೇಷನ್ಸ್ ಇಟ್ಕೊಂಡು ಡೆತ್ತಲ್ಲಿ ಒನ್ ಆಫ್ ದ ಡಾಮಿನೇಟಿಂಗ್ ಆ್ಯಂಡ್ ಡೇಂಜರಸ್ ಸೈಡಾಗಿ ಹೋಗುತ್ತೆ ಪಂಜಾಬ್ ಕಿಂಗ್ಸು. ಇವ್ರದ್ದು ಇದಿಷ್ಟು ಬೌಲಿಂಗ್ ಆದರೆ ಬ್ಯಾಟಿಂಗ್ ಅಂತ ಬಂದಾಗ್ಲೂ ಎಲ್ಲರೂ ಆಬ್ವಿಯಸ್ಲಿ ಚೆನ್ನಾಗಿ ಆಡ್ತಾರೆ ಅಂತ ನಂಗೆ ಅನಿಸುತ್ತೆ. ನನ್ನ ಪ್ರಕಾರ ಥರ್ಡ್ ಅಂತ ಬಂದಾಗ ಪಂಜಾಬ್ ಕಿಂಗ್ಸು. ನೆಕ್ಸ್ಟು ನಂದು 4th ಸೈಡು ಇಬ್ಬರು ಫೈಟ್ ಇರುತ್ತೆ. ಬಟ್ ನಾನು 4th ಸೈಡ್ ಅಂತ ಬಂದಾಗ ನನ್ನ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬರ್ತಾರೆ ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಇವರು ಫಸ್ಟಿಂದನೇ ಇವ್ರಿಗೆ ಹೇಸಲ್ವುಡ್ ಇದ್ಬಿಟ್ಟಿದ್ರೆ ನಾನು ಇವ್ರನ್ನ 3-2 ಕಳಿಸ್ತಾ ಇದ್ದೆ. ಬಟ್ ನನ್ನ ಪ್ರಕಾರ ಹೇಸಲ್ವುಡ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಗೇಮ್ಸ್ ಇವ್ರು ಕಷ್ಟಪಡ್ತಾರೆ. ಬಟ್ ಹೇಸಲ್ವುಡ್ ಬಂದಮೇಲೆ ಇವ್ರು ಚೆನ್ನಾಗಿ ಆಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ.
ಆ್ಯಂಡ್ ಇನ್ನೊಂದೇನೆಂದರೆ ಯಶ್ ದಯಾಳು ಮೇ ಬಿ ಆಡೋದಿಲ್ಲ ಅಪ್ಡೇಟ್ಸ್ ಪ್ರಕಾರ. ಅವ್ರ ಬದಲದೆ ಮಂಗೇಶ್ ಯಾದವ್ನ ಆಡಿಸ್ತಾರೆ ಆ್ಯಂಡ್ ಹೆಸಲ್ವುಡ್ ಇಲ್ಲದೆ ಇರುವಾಗ ಜೇಕಬ್ ಡಫಿನ ಆಡಿಸ್ತಾರೆ. ಬಟ್ ಡಫಿ ಯಾವ ಥರ ಮೈಂಡ್ ಸೆಟ್ಟಲ್ಲಿ ಬಂದ್ಬಿಟ್ಟು ಬೌಲಿಂಗ್ ಮಾಡ್ತಾರೆ ಗೊತ್ತಿಲ್ಲ, ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ತುಂಬ ಹೊಡ್ಸ್ಕೊಂಡಿದ್ರು. ಆ್ಯಂಡ್ ಬೈ ಚಾನ್ಸ್ ಈ ಕಡೆ ಮಂಗೇಶ್ ಯಾದವ್ ಆಡಿಲ್ಲ ಅಂದರೆ ರಸಿಕ್ ಸಲಾಮ್ದಾರ್ ಇದ್ದಾರೆ, ಅವ್ರನ್ನೂ ಆಡಿಸೋಂಥ ಚಾನ್ಸಸ್ ಇದೆ. RCB ಅಂತ ಬಂದಾಗ ಓವರ್ ಆಲು ಕ್ವಾಲಿಟಿ ಸೈಡು ಹೆಸಲ್ವುಡ್ ಒಂದು ಇಲ್ಲ ಅಂದರೂ ಸ್ವಲ್ಪ ಕಷ್ಟಪಡ್ತಾರೆ ಅಷ್ಟೇ. ಇವ್ರ ಜೊತೆಗೆ ಅದೇ ಫೋರ್ತ್ ಸ್ಪಾಟಿಗೆ ಟಫ್ ಫೈಟ್ ಕೊಡೋಂಥ ಟೀಮು ಸನ್ರೈಸರ್ಸ್ ಹೈದರಾಬಾದ್ ನನ್ನ ಪ್ರಕಾರ. ಈಗ ಇವ್ರಿಗೆ ಹೆಂಗೆ ಹೆಸಲ್ವುಡ್ ಇಲ್ಲ ಫಸ್ಟ್ ಫ್ಯೂ ಮ್ಯಾಚಸ್, ಅವ್ರಿಗೂ ಹಂಗಲ್ಲಿ ಪ್ಯಾಟ್ ಕಮಿನ್ಸ್ ಇಲ್ಲ, ಕ್ಯಾಪ್ಟನ್ಸಿ ಇವ್ರನ್ನ ಮಿಸ್ ಮಾಡ್ಕೋತಾರೆ. ಇಶಾನ್ ಕಿಶನ್ ಇವಾಗ ಕ್ಯಾಪ್ಟನ್, ಅದರಿಂದ ಅವರು ಹೊಸ ಥರ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಕಮಿನ್ಸ್ ಕ್ಯಾಪ್ಟನ್ಸಿ ಮುಂದೆ ಇಶಾನ್ ಕಿಶನ್ ಏನೂ ಇಲ್ಲ, ಸೊ ಇವರು ಕಷ್ಟಪಟ್ಟೇ ಪಡ್ತಾರೆ. ಅದೇ ಬಟ್ ಇವ್ರದ್ದು ಬ್ಯಾಟಿಂಗ್ ಸ್ವಲ್ಪ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿದೆ, ಫೈರ್ ಪವರು ಇನ್ನೂ ಇದೆ. ಅಭಿಷೇಕ್ ಶರ್ಮಾ ಇರ್ಬೋದು, ಇಶಾನ್ ಕಿಶನ್ನು, ಅದಾದಮೇಲೆ ಟ್ರಾವಿಸ್ ಹೆಡ್ಡು. ಮೊನ್ನೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಭಿಷೇಕ್ ಶರ್ಮನು ಚೆನ್ನಾಗಿ ಆಡಿದ್ರು. ಆ್ಯಕ್ಚುಲಿ ಫಸ್ಟ್ ಸ್ವಲ್ಪ ಏನೋ ಫ್ಲಾಪ್ ಆದಂಗಿತ್ತು, ಬಟ್ ಅದಾದಮೇಲೆ ಮತ್ತೆ ಚೆನ್ನಾಗಿ ಆಡಿದ್ರು ಅಭಿಷೇಕ್ ಶರ್ಮಾ. ಆ್ಯಂಡ್ ಅದಾದಮೇಲೆ ಇಶಾನ್ ಕಿಶನ್ನು ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ ಪ್ರಾಕ್ಟೀಸ್ ಗೇಮ್ಸ್ ಅಂತ ಬಂದಾಗ. ಕ್ಲಾಸ್ ಅನ್ನೊಬ್ಬರು ಫಾರ್ಮಿಗೆ ಬರಬೇಕು ಇವ್ರಿಗೆ ಅಷ್ಟೇ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗಲೂ ಒಂದು ಲೆವೆಲಿಗೆ ಚೆನ್ನಾಗಿದೆ, ಒಂಥರ ಡೀಸೆಂಟ್ ಬೌಲಿಂಗ್ ಅಂತಲೇ ಹೇಳ್ಬೋದು, ಹೆಂಗೋ ಇಟ್ಕೊಂಡು ಮ್ಯಾನೇಜ್ ಮಾಡಿಬಿಡ್ತಾರೆ. ಸೊ RCB ಮತ್ತು SRHಗೆ ಫೋರ್ತ್ ಸ್ಪಾಟಲ್ಲಿ ಫೈಟ್ ಇರುತ್ತೆ ನನ್ನ ಪ್ರಕಾರ. ಬಟ್ ನನ್ನ ಪ್ರಕಾರ RCBನೇ ಕ್ವಾಲಿಫೈ ಆಗೋದು, ಅದರಲ್ಲೇನೂ ಡೌಟ್ ಇಲ್ಲ. ಆದರೆ ಸ್ವಲ್ಪ ಟಫ್ ಫೈಟ್ ಕೊಟ್ಟು ಇವ್ರನ್ನ ಹಿಂದಕ್ಕೆ ಹಾಕ್ಬಿಟ್ಟು ಹೋಗ್ತಾರೆ ಅಂದರೆ ನನ್ನ ಪ್ರಕಾರ SRH ಕೈಲಿ ಮಾತ್ರ ಆಗೋದು. ಸೊ ಇದಿಷ್ಟಾಗಿತ್ತು ಪ್ಲೇ ಆಫ್ಸ್ದು 4 ಟೀಮ್ಸ್ದು ಪ್ರೆಡಿಕ್ಷನ್ನು. ಸೊ ನೆಕ್ಸ್ಟ್ ಇವಾಗ ಮಿಡ್ ಸ್ಟೇಜಸ್ಸಲ್ಲಿ ಯಾರು ಎಂಡ್ ಆಗ್ತಾರೆ ಅಂತ ಅದ್ರ ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಮಿಡ್ ಸ್ಟೇಜಸ್ ಅಂತ ಬಂದಾಗ CSK ಮತ್ತು RR, ಅಂದರೆ ಆರ್ಡ್ರ್ ಚೇಂಜ್ ಆಗ್ಬೋದು, ಬಟ್ ನನಗೆ ಫಸ್ಟು CSK ಎಂಡ್ ಆಗ್ತಾರೆ ಅನಿಸುತ್ತೆ ಮಿಡ್ಡಲ್ಲಿ. ಯಾಕಂದರೆ ಇವ್ರಿಗೆ ನಾನು ಹೇಳಿದ್ದೆ ಪ್ರಿವ್ಯೂದಲ್ಲೇ, ನೇತನ್ ಎಲಿಸ್ ಇದ್ದೆ ಇವ್ರು ತುಂಬ ಕಷ್ಟಪಡ್ತಾರೆ, ಇವ್ರಿಗೆ ಅಷ್ಟು ಈಸಿ ಆಗೋದಿಲ್ಲ ಅಂತ. ಇವಾಗ ನೇತನ್ ಎಲಿಸ್ ಇಲ್ಲ, ಇವ್ರ ಬದಲು ಇವಾಗ ಸ್ಪೆನ್ಸರ್ ಜಾನ್ಸನ್ನ ತರ್ಬೋದು, ಬೇರೆ ಯಾರನ್ನ ತಂದ್ರೂ ಎಲಿಸ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ ಮ್ಯಾಟ್ ಹೆನ್ರಿ ಕೈಲಿ ಬೌಲಿಂಗ್ ಮಾಡಿಸ್ತಾರೆ, ಹೊಸ ಬಾಲಲ್ಲಿ ಮಾಡ್ತಾರೆ ಮ್ಯಾಟ್ ಹೆನ್ರಿ, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಡೆತ್ ಅಂತ ಬಂದಾಗ ಇವ್ರ ಕಡೆ ಯಾರೂ ಸ್ಪೆಷಲಿಸ್ಟ್ ಬೌಲರ್ ಇಲ್ಲ. ಇಲ್ಲಾಂದರೆ ಗುರ್ಜಪ್ನೀತ್ ಸಿಂಗ್ನ ಆಡಿಸ್ಬೇಕು, ಆ ಹೊಸ ಟ್ಯಾಲೆಂಟ್ನ ತೊಗೊಂಬರ್ತಾರೆ, ಅದಿನ್ನೂ ಗೊತ್ತಿಲ್ಲ, ನಾವು ಕಾದು ನೋಡಬೇಕು. ಗುರ್ಜಪ್ನೀತ್ ಸಿಂಗ್ ಬಂದ್ರೂ ಸ್ವಲ್ಪ ಕಷ್ಟಪಟ್ಟೇ ಪಡ್ತಾರೆ, ಯಾಕಂದರೆ ಈ ಲೆವೆಲ್ ಆಫ್ ಸ್ಟೇಜಸ್ಸಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಇವ್ರಿನ್ನ ಹೊಸಬ್ರಾದ್ರಿಂದ ಈ IPLಗೆ ಅದನ್ನು ನೋಡ್ಬೇಕು ಯಾವ ಥರ ಮಾಡ್ತಾರೆ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ ಮ್ಯಾಟ್ ಹೆನ್ರಿ ನ್ಯೂಜಿಲ್ಯಾಂಡ್ಗೆ ಚೆನ್ನಾಗಿ ಮಾಡಿರ್ಬೋದು ಡೆತ್ ಅಂತ ಬಂದಾಗ, ಈ ವರ್ಲ್ಡ್ ಕಪ್ಪಲ್ಲಿ ಹೊಡ್ಸ್ಕೊಂಡ್ರು, ಬಟ್ ಇರೋದ್ರಲ್ಲಿ ಚೆನ್ನಾಗಿ ಮಾಡಿರ್ಬೋದು. ಬಟ್ IPL ಅಂತ ಬಂದಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಲಿ ಅಂತ ಫ್ಲ್ಯಾಟ್ ಟ್ರ್ಯಾಕ್ಸ್ ಕೊಟ್ಟರೆ ಅಂಥ ವಿಷಯದಲ್ಲಿ ಮ್ಯಾಟ್ ಹೆನ್ರಿ ಕಷ್ಟಪಡ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಇವ್ರಿಗೆ ಇವಾಗ ಮೇಯ್ನ್ ಬೌಲರ್ ನೂರ್ ಅಹ್ಮದ್ ಅಂತಲೇ ಲೆಕ್ಕ. ನೂರ್ ಅಹ್ಮದ್ ಚೆನ್ನಾಗಿ ಮಾಡಲೇಬೇಕು. ಇವಾಗ ನಾನು ಪ್ರಿವ್ಯೂದಲ್ಲಿ ಏನು ಹೇಳಿದ್ದೆ, ಅವ್ರಿಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ನೂರ್ ಅಹ್ಮದ್ ಹೊಡ್ಸ್ಕೊಂಡ್ಬಿಡ್ತಾರೆ ಅಂತ. ಈಗ ಆ ಕಡೆಯಿಂದ ಪ್ರಶಾಂತ್ ವೀರು CSK ಫ್ಯಾನ್ಸಿಗೆ ಒಂದು ಗುಡ್ ನ್ಯೂಸು, ಅವರು ವಾಪಸ್ ಪ್ರಾಕ್ಟೀಸ್ ಸೆಷನ್ ಶುರು ಮಾಡಿದ್ದಾರೆ. ಬಟ್ ನೋಡ್ಬೇಕು ಯಾವ ಥರ ಎಫೆಕ್ಟಿವ್ ಆಗ್ತಾರಂತ. ಸೊ ಇದೆಲ್ಲ ಇಟ್ಕೊಂಡು ಕ್ವಾಲಿಟಿ ಸೈಡು ನಾನು ಇಲ್ಲ ಅಂತ ಹೇಳಲ್ಲ, ಬಟ್ಟು ಮೇಲಕ್ಕೆ ಹತ್ತಂತ ಲೋಡ್ ಇದೆಯಾ, ಅದು ಯಾಕೋ ನನಗೆ ಸ್ವಲ್ಪ ಡೌಟ್ ಅನಿಸುತ್ತೆ. ಸೊ ಇವರು ಮಿಡ್ ಸ್ಟೇಜಲ್ಲಿ ಎಂಡ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಮಿಡ್ ಟೀಮ್ ಬಂದುಬಿಟ್ಟು ರಾಜಸ್ಥಾನ್ ರಾಯಲ್ಸು, ಇದು ಒಂದು ಟೀಮು ಮಿಡ್ಡಲ್ಲಿ ಎಂಡ್ ಆಗುತ್ತೆ. ಆ್ಯಕ್ಚುಲಿ ಇವ್ರಿಗೆ ಮೇಯ್ನು ಬಿಗ್ ಬ್ಲೋ ಏನಾಗೋಯ್ತು ಅಂದರೆ ಸ್ಯಾಮ್ ಕರಣ್ಣು ಇಲ್ಲದೆ ಇರೋದೇ ಇವ್ರಿಗೊಂಥರ ಪ್ರಾಬ್ಲಮ್ ಆಗಿರೋದು. ಇವಾಗ ಕೇಳ್ಬೋದು ಏನು ಗುರು ಸ್ಯಾಮ್ ಕರಣ್ ಏನು ಮಾಡೋಕ್ಕಾಗತ್ತೆ ಅಂತ. ಡೆತ್ ಬೌಲಿಂಗ್ ತುಂಬ ಇಂಪಾರ್ಟೆಂಟು. ಈಗ ಫಸ್ಟ್ ಹೆಂಗೆ ಮಾಡಿದ್ರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಲಾಸ್ಟ್ ಡೆತ್ ಓವರ್ಸಲ್ಲಿ ಯಾವ ಥರ ಟೀಮ್ ಚೆನ್ನಾಗಿ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವ್ರಿಗೆ ಸ್ಯಾಮ್ ಕರಣ್ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ ಅವ್ರ ಬದಲಾಗಿ ಸಂಗಕಾರ ಕೋಟಾಯಿಂದ ದಸುನ್ ಶಣಕಾನ ತರಿಸ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಆ್ಯಕ್ಚುಲಿ ನಾನು ದಸುನ್ ಶಣಕಾನ ನನ್ನ ಹಳೆ ವೀಡಿಯೋಸಲ್ಲಿ ನೋಡಿರೋರು ಗೊತ್ತಿರುತ್ತೆ, ನಾನು ತುಂಬ ಹೈಯಾಗಿ ರೇಟ್ ಮಾಡ್ತೀನಿ. ಬಟ್ ಅವ್ರು ತಪ್ಪಿಸ್ಕೊಂಡು ಓಡೋಗ್ತಾರೆ. ಈಗ ಬೌಲಿಂಗ್ ಬರಬೇಕಾ, ನಾನು ಎಷ್ಟು ಲೇಟಾಗಿ ಬಂದರೆ ಒಳ್ಳೆಯದು, ಅಷ್ಟು ಲೇಟಾಗಿ ಬರ್ತೀನಿ, ಫಸ್ಟ್ ಬೇರೆಯವರೇ ಮಾಡಲಿ ಅನ್ನೋ ರೀತಿಲಿ ಇರ್ತಾರೆ. ಬ್ಯಾಟಿಂಗ್ ಅಂತ ಬಂದಾಗ ತಪ್ಪಿಸ್ಕೊಂಡು ಓಡೋಗ್ತಾರೆ, ಯಾವಾಗಲೋ ಬರ್ತಾರೆ. ಸೊ ಈ ಥರ ಮೈಂಡ್ಸೆಟ್ ಇರೋ ಬ್ಯಾಟ್ಸ್ಮನ್ನು ಆರ್ ಬೌಲರು ಹೆಂಗೆ ರಾಜಸ್ಥಾನ್ ರಾಯಲ್ಸಿಗೆ ಬಂದು ಯಾವ ಥರ ಮಾಡೋದಕ್ಕಾಗುತ್ತೆ, ಇದೊಂದು ಪಾಯಿಂಟ್. ಆ್ಯಂಡ್ ಇನ್ನೊಂದೇನೆಂದರೆ ಇವರು ಬೌಲಿಂಗ್ ಅಂತ ಬಂದಾಗ ಚೆನ್ನಾಗಿದೆ, ಡೆತ್ತಲ್ಲಿ ಯಾರೂ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಇವಾಗ ಸ್ಯಾಮ್ ಕರಣ್ ಇದ್ದರೆ ಹೆಂಗೋ ಸ್ವಲ್ಪ ಮ್ಯಾನೇಜ್ ಆಗಿರೋದು, ಆ ಕಡೆಯಿಂದ ಆರ್ಚರು ಸ್ಯಾಮ್ ಕರಣ್ ಹೆಂಗೋ ಮಾಡಿಕೊಂಡು. ಬಟ್ ಈಗ ಇವ್ರಿಗೆ ಡೆತ್ತಲ್ಲೇ ಮೇಯ್ನ್ ಬೌಲರು ಆರ್ಚರ್ ಆಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಸೊ ನನ್ನ ಪ್ರಕಾರ ಸಂದೀಪ್ ಶರ್ಮಾ ಎಲ್ಲ ಮಾಡ್ತಾರೆ, ಬಟ್ ಡೆತ್ ಸ್ಪೆಷಲಿಸ್ಟ ಅದಿನ್ನೂ ಅಷ್ಟೊಂದು ಪ್ರೂವ್ ಆಗಿಲ್ಲ. ಯಾಕಂದರೆ ಸಂದೀಪ್ ಶರ್ಮಾ ಲಾಸ್ಟ್ ಇಯರ್ ಅಂತ ಬಂದಾಗ ಸ್ವಲ್ಪ ಚೆನ್ನಾಗಿ ಮಾಡಿದರು, ಬಟ್ ಅದಾದಮೇಲೆ ಅವರು ಸ್ವಲ್ಪ ಡೆತ್ತಲ್ಲಿ ಹೊಡೆಸ್ಕೊಂಡ್ರು. ಸೊ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಫೈರ್ ಪವರ್ ಇದೆ, ಬಟ್ ಈ ಟೀಮ್ನ ಇಟ್ಕೊಂಡು ಇವ್ರಿಗೆ ಪ್ಲೇ ಆಫ್ಸಿಗೆ ಹೋಗ್ತಾರಾ
100% ಸ್ವಲ್ಪ ಕಷ್ಟಪಟ್ಟೇ ಪಡ್ತಾರೆ, ಹೋಗೋದಕ್ಕಾಗೋದಿಲ್ಲ. ಹಾಗಂತ ಇವ್ರು ಕೆಟ್ಟ ಸೀಸನ್ ಆಗುತ್ತಾ RR ಮತ್ತು CSKಗೆ? ಇಲ್ಲ, ನಾನು ಅದನ್ನೂ ಹೇಳ್ತಾ ಇಲ್ಲ. ಒಂದು ಮಿಡ್ ಸ್ಟೇಜಲ್ಲಿ ಎಂಡ್ ಆಗ್ತಾರೆ. ನನ್ನ ಪ್ರಕಾರ RR ಫ್ಯಾನ್ಸ್ ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ CSK ಫ್ಯಾನ್ಸ್ ಖುಷಿ ಪಡಲೇಬೇಕು. ಯಾಕಂದರೆ ಲಾಸ್ಟ್ ಇಯರ್ಗಿಂತ ಈ ಸತಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಬಟ್ ಮಿಡ್ ಟೇಬಲಲ್ಲಿ ಎಂಡ್ ಆಗೋದ್ರಿಂದ ಡಿಸಪಾಯಿಂಟ್ಮೆಂಟ್ ಆಗೋಂಥದ್ದು ಏನಿಲ್ಲ ಇರೋದ್ರಲ್ಲಿ. ಈ ಸತಿ ಇವರು ಚೆನ್ನಾಗಿ ಮಾಡ್ಬೋದು ಅಷ್ಟೇ. ಸೊ ನನ್ನ ಪ್ರಕಾರ ಮಿಡ್ 2 ಟೀಮ್ RR ಆ್ಯಂಡ್ CSK. ನೆಕ್ಸ್ಟು ಲಾಸ್ಟು 3 ಟೀಮ್ಸ್ ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಇದರಲ್ಲೂ ಅಷ್ಟೇ ಆರ್ಡರ್ ಚೇಂಜ್ ಆಗ್ಬೋದು, ಬಟ್ ಟೀಮ್ಸ್ ಅದೇ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಫಸ್ಟು KKR, ಇವರಿಗೆಲ್ಲ ಇಂಜುರೀಸೇನೆ ಪಾಪ, ವೆರಿ ಅನ್ಫಾರ್ಚುನೇಟ್ ಇದು. ಆ್ಯಂಡ್ ಇನ್ನೊಂದೇನೆಂದರೆ, ಇವಾಗ ಕೆಲವೊಂದು ಕಡೆ ಅಪ್ಡೇಟ್ಸ್ ಕೇಳ್ಪಡ್ತಾ ಇದೆ. ಹೆಂಗಂದರೆ ಟಿಮ್ ಸೈಫರ್ಟ್ನ ಕೂರಿಸ್ತಾರಂತೆ, ಇನ್ನೊಬ್ಬ ಪೇಸರು ಬ್ಲೆಸ್ಸಿಂಗ್ ಮುಜರಾಬಾನಿನ ಆಡಿಸ್ತಾರಂತೆ. ಹಂಗೆಲ್ಲ ಮಾಡಿದ್ರೆ ಸಖತ್ ಕಷ್ಟ ಇದೆ KKRಗೆ. ಫಿನ್ ಆ್ಯಲನ್ ಆ್ಯಂಡ್ ಟಿಮ್ ಸೈಫರ್ಟ್ ಟೆನಿ ಕಾಸ್ಟ್ ಆಡಲೇಬೇಕು. ಇವ್ರು ಒಬ್ಬರನ್ನ ಕೂರಿಸ್ಬಿಟ್ಟು ಇನ್ನೊಬ್ಬರನ್ನ ಆಡಿಸ್ತೀನಿ ಅಂತ ಅಲ್ಲ ಅಂದರೆ ಹಂಗೆಲ್ಲ ಆಗೋದಿಲ್ಲ. ಇವಾಗ ಇನ್ನೂ ಕೆಟ್ಟದಾಗ ಸೋಲ್ತಾರೆ ಅಷ್ಟೇ. ಆ್ಯಂಡ್ ಇವಾಗ ಬೌಲಿಂಗ್ ಅಂತ ಬಂದಾಗ ವರುಣ್ ಚಕ್ರವರ್ತಿ ಆ್ಯಂಡ್ ಸುನಿಲ್ ನಾರಾಯಣ್ ಇವರಿಬ್ಬರು ಚೆನ್ನಾಗಿ ಮಾಡಲೇಬೇಕು. ಪವರ್ ಪ್ಲೇ ಏನಾದರೂ ವೈಭವ್ ಅವರವರ ಕಾಸ್ಟ್ಲಿ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅವ್ರ ಡೆತ್ತಲ್ಲೂ ಇವಾಗ ಯಾರೂ ಸ್ಪೆಷಲಿಸ್ಟ್ ಇಲ್ಲ. ಈಗೇನೋ ಸೌರವ್ ದುಬೆ ಇಲ್ಲಾಂದರೆ ಉಮ್ರಾನ್ ಮಾಲಿಕ್ಕು ಇವರೆಲ್ಲ ತೊಗೊಂಬಂದರೆ ಓಕೆ ಅನ್ಬೋದು, ಬಟ್ ಡೆತ್ತಲ್ಲೆಲ್ಲ ಯಾರು ಪ್ರೂವನ್ ಪ್ಲೇಯರ್ಸ್ ಅಲ್ಲ. ಸೊ ಓವರಾಲ್ ಇವ್ರ ಟೀಮೇ ಸ್ವಲ್ಪ ವೀಕ್ ಇರೋದ್ರಿಂದ ತುಂಬ ಕಷ್ಟಪಡ್ತಾರೆ. ಅದಕ್ಕೆ ಇವ್ರಿಗೆ ಲಾಸ್ಟ್ 3 ಸ್ಟೇಜಸಲ್ಲಿ ಸಿಗುತ್ತೆ. ನೆಕ್ಸ್ಟು ನನ್ನ ಪ್ರಕಾರ LSG, ಇವರಂತೂ ಸಿಕ್ಕಾಬಟ್ಟೆ ವೀಕು. ಇವ್ರಿಗೆ ಬೆಂಚ್ ಸ್ಟ್ರೆಂತು ಯಾರೂ ಇಲ್ಲ. ಆ್ಯಂಡ್ ಅದಾದಮೇಲೆ ಇನ್ನೊಂದೇನೆಂದರೆ, ಆ್ಯಕ್ಚುಲಿ ನಾನು ಮೊಹಮ್ಮದ್ ಶಮಿ ಮೇಲೆ ಹೋಪ್ಸ್ ಇಟ್ಟಿದ್ದೆ, ಬಟ್ ಇವಾಗ ಇವ್ರು ಯಾವ ಥರ ಮೈಂಡ್ ಸೆಟ್ಟಲ್ಲಿ ಬರ್ತಾರಂತಾನೆ ಒಂದು ತುಂಬ ಇಂಪಾರ್ಟೆಂಟ್ ಆಗೋಗ್ಬಿಟ್ಟಿದೆ. ಯಾಕಂದರೆ ಇವಾಗ BCCI ಅವರು ವರ್ಲ್ಡ್ ಕಪ್ದು ಸೆಲೆಕ್ಷನ್ ಮಾಡ್ತಾರಲ್ಲ 2028ಗೆ, ಅದೇ ಹೇಳಿದ್ರಲ್ಲ ಮೊನ್ನೆ, ನಾನು 20 ಪ್ಲೇಯರ್ಸ್ನ ನಾವು ನಮ್ಮ ಇದರಲ್ಲಿ ಇಟ್ಟಿದ್ದೀವಿ ಅಂತ, ಅದರಲ್ಲಿ ಶಮ್ಮಿ ಇಲ್ಲ. ಸೊ ಅದು ಯಾವ ಥರ ಅವ್ರಿಗೆ ಎಫೆಕ್ಟ್ ಆಗೋದು ಗೊತ್ತಿಲ್ಲ. ಅಂದರೆ ಇವ್ರೇನಾದರೂ ನಾನು ಸೆಲೆಕ್ಟ್ ಆಗಲ್ಲ ಗೊತ್ತಿತ್ತು, ನಾನು BCCI ಅವ್ರಿಗೆಲ್ಲ ಮಾತಾಡಿದ್ದೀನಲ್ಲ, ವಾಪಸ್ಸು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಕೊಳಂತ ಮೈಂಡಲ್ಲಿ ಇದ್ದಿದ್ರು ಓಕೆ. ಬಟ್ ಏನಾದರೂ ಇವ್ರಿಗೆ ಇದೊಂಥರ ಶಾಕಿಂಗ್ ಅನಿಸ್ಬಿಟ್ರೆ ಗೊತ್ತಿಲ್ಲ ಅದು ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಇನ್ನೊಂದೇನೆಂದರೆ, ಮನಿಂದು ಹಸರಂಗ ಅವರು ಇನ್ನೂ ಫಿಟ್ನೆಸ್ ಟೆಸ್ಟ್ ಪಾಸ್ ಆಗಿಲ್ಲ. ಅದು ಗೊತ್ತಿಲ್ಲ ಅದು ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಯಾಕಂದರೆ ಹಸರಂಗನ ಒಂಥರ ಇವರಿಗೆ ಮೈನ್ ಇದಾಗಿತ್ತು ದಿಗ್ವೇಶ್ ರತಿ ಜೊತೆಗೆ. ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ, ಇವರಿಗೆ ಅವ್ರ ಬದಲು ಹೊಸರಂಗ ಬದಲು ಸಿದ್ಧಾರ್ಥ್ ಬರ್ತಾರೆ. ಅವರು ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಇಲ್ಲ, ಅವರು ಪ್ರೂವ್ ಮಾಡಬೇಕು. ಸೊ ಇವ್ರು ಬೌಲಿಂಗ್ ಅಂತ ಬಂದಾಗ ಮೇಯ್ನ್ ಯಾವಾಗ ಒಂದ್ಸತಿ ದಿಗ್ವೇಶ್ ರತಿನೇ ಇವ್ರು ಮೈನ್ ಬೌಲರ್ ಥರ ಆಗ್ಬಿಟ್ರು. 100% ಕಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಪೂರಂ ಬಗ್ಗೆ ನಾನು ಹೇಳಿದ್ದೀನಿ, ತುಂಬ ಸ್ಟ್ರಗಲ್ ಮಾಡಿದ್ದಾರೆ. 1.5 ವರ್ಷದಿಂದ ಅವ್ರ ಕೈಲಿ ಆಗ್ತಾಯಿಲ್ಲ ಹೊಡೆಯೋದಕ್ಕೆ. ಎಲ್ಲರೂ ಹೇಳಿ ವಿಕೆಟ್ ತಗೋತಾ ಇದ್ದಾರೆ. ಅದೊಂಥರ ಕಷ್ಟ ಆಗುತ್ತೆ. ಆ್ಯಂಡ್ ಇವ್ರಿಗೆ ಮಾರ್ಕ್ರಮ್ ಆ್ಯಂಡ್ ಮಾರ್ಷ್ ಇಬ್ಬರು ಫೈರ್ ಮಾಡಲೇಬೇಕು. ಅಷ್ಟು ಗೇಮ್ಸಿಗೆ ಅಷ್ಟಕ್ಕೂ ಇಬ್ಬರು ಆಡಲೇಬೇಕು. ಇಲ್ಲಾಂದರೆ ನಾನು ಪಂತ್ನ ಬಿಡ್ತೀನಿ, ಇಲ್ಲ ಆಯುಷ್ ಬದಾನಿನ ಕೈಲಿ ಆಡಿಸ್ತೀನಿ. ಹಂಗೆಲ್ಲ ಪವರ್ ಹಿಟರ್ಸ್ ಅಲ್ಲ ಆಯುಷ್ ಬದಾನಿ ಅಲ್ಲ. ಪಂತ್ ಅಂತ ಬಂದಾಗ IPL ಅಲ್ಲಿ ಕಷ್ಟಪಟ್ಟಿದ್ದಾರೆ. T20 ಗೇಮ್ಸ್ ಅಂತ ಬಂದಾಗಲೂ ಅಷ್ಟೇ. ಬಟ್ ಅದು ಬೇರೆ ಕ್ಯಾಪ್ಟನ್ಸಿ ಬೇರೆ ಕೊಟ್ಟಿರೋದ್ರಿಂದ ಅದು ಹೆಂಗೆ ಮಾಡ್ತಾರೆ ಅದು ಗೊತ್ತಿಲ್ಲ. ಸೊ ನನ್ನ ಪ್ರಕಾರ LSG ಡೌಟು ಟಾಪ್ ಅಂದರೆ ಎಂಡ್ 3ನಲ್ಲಿ. ಆ್ಯಂಡ್ ನೆಕ್ಸ್ಟು ನನ್ನ ಪ್ರಕಾರ ಗುಜರಾತ್ ಟೈಟನ್ಸು, ಇವ್ರಿಗೆ ಬೌಲಿಂಗ್ ಅಂತ ಬಂದಾಗ ಅಶೋಕ್ ಶರ್ಮಾ ಎಲ್ಲ ಯಾವ ಥರ ಆಡ್ತಾರೆ ನಮ್ಗೆ ಗೊತ್ತಿಲ್ಲ ಇನ್ನು. ಯಾಕಂದರೆ ಡೊಮೆಸ್ಟಿಕಲ್ಲಿ ಒಳ್ಳೆ ಟ್ಯಾಲೆಂಟೆಡ್ಡು, ಚೆನ್ನಾಗಿ ಹಾಕ್ತಿದ್ರು. ಬಟ್ ಇಲ್ಲಿ ಬಿಗ್ ಸ್ಟೇಜಸ್ ಅಂತ ಬಂದಾಗ ಯಾವ ಥರ ಮಾಡ್ತಾರೋ ಅವ್ರದ್ದು ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಇವ್ರ ಬೌಲಿಂಗ್ ಲೈನಪ್ ಹೇಳಿದ್ನಲ್ಲ, ಅವಾಗ ಎಲ್ಲರೂ 4 ಓವರ್ಸಿಗೆ 40-45 ಕೊಟ್ಟರೆ ಕಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ಇವರು ಸಾಯಿ ಕಿಶೋರ್, ವಾಷಿಂಗ್ಟನ್ ಸುಂದರ್ ಇವ್ರಿಗೆಲ್ಲ ಬೌಲಿಂಗ್ ಕೊಡಲ್ಲ ಅನ್ನೋ ರೀತಿಯಲ್ಲೇ ಲಾಸ್ಟ್ ಇಯರೆಲ್ಲ ಮಾಡಿದ್ರಿಂದ ಅದು ತುಂಬ ಇಂಪಾರ್ಟೆಂಟು. ಅದೊಂದು ವೇಸ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ರಶೀದ್ ಖಾನು ಹಳೆ ರಶೀದ್ ಖಾನ್ ಅಲ್ಲ. ಬ್ಯಾಟಿಂಗ್ ಅಂತ ಬಂದಾಗ ಎಂಡಲ್ಲಿ ಬಿಗ್ ಶಾಟ್ಸ್ ಬರ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಅವ್ರ ಇಂಜುರಿಯಿಂದ ಎಲ್ಲರೂ ರೀಡ್ ಮಾಡಿ ಎಲ್ಲರೂ ಹೊಡಿತಿದ್ದಾರೆ. ಇತ್ತೀಚಿಗಂತೂ IPL ಅಂತ ಬಂದಾಗ ಎಲ್ಲ ಫ್ಲ್ಯಾಟ್ ಟ್ರ್ಯಾಕ್ಸು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಕೊಡ್ತಾರೆ. ಸೊ ಇಲ್ಲಿ ನನಗೇನೋ ಒಂದು ಏನಂದರೆ, ರಶೀದ್ ಖಾನೇ ಎಲ್ಲಿ ಗುಜರಾತ್ ಟೈಟನ್ಸಿಗೆ ವೀಕ್ ಲಿಂಕ್ ಆಗ್ಬಿಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದನ್ನು ಇಷ್ಟು ಬಿಟ್ಟರೆ ಇವ್ರು ಬ್ಯಾಟಿಂಗ್ ಅಂತ ಬಂದಾಗ ಮೇಯ್ನ್ ಇವ್ರು ಬ್ಯಾಟಿಂಗ್ ಮೇಲೆ ಡಿಪೆಂಡೆಂಟು. ಶುಭ್ಮನ್ ಗಿಲ್ಲು ಹೇಳಿದ್ನಲ್ಲ, ಇವ್ರು ಡ್ರಾಪ್ ಆಗಿದ್ರು, ಯಾವ ಥರ ಮೈಂಡ್ಸೆಟ್ಟಲ್ಲಿ ಬರ್ತಾಯಿರೋ ಗೊತ್ತಿಲ್ಲ. ಸಾಯಿ ಸುದರ್ಶನ್ ಅಂತೂ ಇಂಜುರಿಯಿಂದ ಬರ್ತಾಯಿದ್ದಾರೆ. ಒಬ್ಬ ಪ್ಲೇಯರ್ ಇಂಜುರಿಯಿಂದ ಬಂದಮೇಲೆ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ಜಾಸ್ ಬಟ್ಲರು ಆ ಟೆಕ್ನಿಕಲ್ ಫ್ಲಾ ಏನಿದೆ ಅದನ್ನು ಕರೆಕ್ಟ್ ಮಾಡಿದ್ರೆ ನನ್ನ ಪ್ರಕಾರ ಒಂದು ಚಾನ್ಸ್ ಇರ್ಬೋದು. ಬಟ್ ಇಲ್ಲಾಂದ್ರೂ ಸ್ಟ್ರಗಲ್ ಮಾಡೇ ಮಾಡ್ತಾರೆ. ಆ್ಯಂಡ್ ಫಿಲಿಪ್ಸ್ ಇರ್ಬೋದು, ವಾಷಿಂಗ್ಟನ್ ಸುಂದರ್ ಇರ್ಬೋದು, ಎಷ್ಟು ಮ್ಯಾಚಸ್ ಅಂತ ಫೈರ್ ಆಗೋದಕ್ಕಾಗುತ್ತೆ? ಓಪನಿಂಗಲ್ಲಿ ಬೇಕೇ ಬೇಕಲ್ವಾ, ಟಾಪ್ 3ಯಿಂದ ಬರಲೇಬೇಕು. ಇವ್ರು ಮೇಯ್ನ್ ಅದೇ, ಅದರಿಂದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಸೊ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ. ಸೊ ನನ್ನ ಪ್ರಕಾರ ಇದಿಷ್ಟು ಕಂಪ್ಲೀಟ್ IPL ಟೇಬಲ್ ಅನಾಲಿಸಿಸ್ಸು. ಸೊ ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದು ಸತಿ ಸಮರೈಸ್ ಮಾಡ್ತೀನಿ. ಸೊ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಕಿಂಗ್ಸ್,
RCB 100%, ಬಟ್ ಅವ್ರಿಗೆ ಟಫ್ ಫೈಟ್ ಕೊಟ್ಟರೆ ಸನ್ರೈಸರ್ಸ್ ಹೈದರಾಬಾದು. ಸೊ ಇವ್ರು ಕ್ವಾಲಿಫೈ ಆಗ್ತಾರೆ ಅಂತ ನನಗನ್ಸುತ್ತೆ. ಓಕೆನಾ, ಟಾಪ್ 4 ಅಂತ ಬಂದಾಗ SRH ಹೇಳಿದ್ನಲ್ಲ, ಒಂಚೂರು ಫೈಟ್ ಕೊಡ್ಬೋದು ಅಷ್ಟೇ. ಬಟ್ ಮಿಡ್ ಟೇಬಲ್ ಅಂತ ಬಂದಾಗ ನನ್ನ ಪ್ರಕಾರ CSK ಆ್ಯಂಡ್ RR, ಆ್ಯಂಡ್ ಎಂಡ್ ಅಂತ ಬಂದಾಗ ನನ್ನ ಪ್ರಕಾರ GT, LSG ಆ್ಯಂಡ್ KKR. ಸೊ ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಗುರು ನನಗೆ ಇದೇ ಟೀಮ್ ಬರುತ್ತೆ ಅಂತ ಅನಿಸಿದ್ರೆ 100% ನೀವು ಹಾಕ್ಬೋದು. ಆ್ಯಂಡ್ ನಾನು ಹೇಳ್ತೀನಿ, ಮೈ ಪ್ರಿಡಿಕ್ಷನ್ ಮೈಟ್ ಬಿ ರಾಂಗ್. ನಾನು ಹೇಳಿದ 4 ಟೀಮು ಬರ್ದಲ್ಲೇ ಇರ್ಬೋದು, ಅದರಲ್ಲಿ ಆಶ್ಚರ್ಯಪಡ ಅಂಥದ್ದು ಏನಿಲ್ಲ. ಯಾಕಂದರೆ ನಾವು ಇಲ್ಲೇ ಕೂತ್ಕೊಂಡು ಎಲ್ಲ ಹೇಳ್ಬಿಟ್ಟಿದ್ರೆ ಯಾರು IPL ಆಡೋದು ಬೇಕಿರಲಿಲ್ಲ, ಎಲ್ಲರೂ ಆರಾಮಾಗಿ ಹಂಗೆ ಹೋಗ್ಬಿಡ್ಬೋದಿತ್ತು. ಇವ್ರು ಏನಾದ್ರು ಕೂತ್ಕೊಂಡು ಪ್ರೆಡಿಕ್ಟ್ ಮಾಡ್ತಾನೆ ಹಂಗೆ ಆಗ್ಬಿಡುತ್ತೆ ಅನ್ನೋದಕ್ಕೆ. ಸೊ ಆ ಥರ ಎಲ್ಲ ಏನೂ ಇಲ್ಲ. ನನಗೇನು ಎಕ್ಸ್ಪೀರಿಯನ್ಸ್ ಇದೆ, ನನಗೇನು ಅನಿಸ್ತೋದು ನಾನು ಹೇಳಿದ್ದೀನಿ ಅಷ್ಟೇ. ನೀವು ಅಷ್ಟೇ ಫ್ರೀಯಾಗಿ ಕಮೆಂಟ್ಸ್ ಹಾಕಿ, ನಿಮಗೇನು ಅನಿಸುತ್ತೆ ನೀವು ಹೇಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.